ನಾನು ನಿಮ್ಮ ಹತ್ರ ನಾನೇ ಹಣ್ಣುಗಳನ್ನು ತಗೊಳ್ಳೋಂಥ ವ್ಯವಸ್ಥೆ ಇವೆಲ್ಲವುಗಳ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಸರ್ ನೀವಿವಾಗ ಜಸ್ಟ್ ನೋಡಿದ್ರಲ್ಲ ಜ್ಯೂಸ್ ಮಾಡೋದನ್ನ, ಇದು ಬಿಲ್ಪತ್ರೆ ಹಣ್ಣಿನ ಜ್ಯೂಸು. ನಾವು ನಮ್ಮ ಕರ್ನಾಟಕದಲ್ಲಿ ನೋಡೋಕೆ ಸಿಗೋಂಥದ್ದು ಇದು ಚಿಕ್ಕದು ನಾಟಿ ವೆರೈಟಿ ಇರುತ್ತೆ. ಇದರಲ್ಲಿ ಏನೇ ಇರುತ್ತೆ, ಸ್ವಲ್ಪ ಕಹಿ ಇರುತ್ತೆ, ಕಸರೆ ಇರುತ್ತೆ, ಮತ್ತು ಒಗ್ಗಗ್ರು ಇರುತ್ತೆ, ಅಂಟಂಟ್ ಇರುತ್ತೆ. ಆದರೆ ಈ ವೆರೈಟಿ ಏನಿದೆ ಉತ್ತರ ಭಾರತದಿಂದ ನಾವು ಇವಾಗ ಸಸ್ಯಧಾಮ ನರ್ಸರಿಯಿಂದ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಇದು ತುಂಬ ಸ್ವೀಟಾಗಿರುತ್ತೆ. ಹಣ್ಣು ಕೂಡ 1.5 kg ಇಂದ 5 kg ತನಕ ದಪ್ಪ ಬರುತ್ತೆ. ಪಲ್ಪು ತುಂಬ ಸಾಫ್ಟ್ ಆಗಿರುತ್ತೆ, ಬಟರ್ ಫ್ರೂಟ್ ಥರ. ಎಷ್ಟು ಸ್ವೀಟ್ ಆಗಿರುತ್ತೆ ಅಂತ ನಿಮಗೆ ಒಂದು ಅಂದಾಜು ಉದಾಹರಣೆ ಹೇಳಬೇಕಂತಂದರೆ, ನಾವು ಕಲ್ಲಂಗಡಿ ಹಣ್ಣು ತಿಂತೀವಲ್ಲ ಸ್ವೀಟ್ ಆಗಿರೋಂಥದ್ದು, ಮಾವಿನ ಹಣ್ಣು ತಿಂತೀವಿ, ಹಳಸನೆ ಹಣ್ಣು ತಿಂತೀವಿ. ಸೊ ಕಲ್ಲಂಗಡಿ ಹಣ್ಣು ಬಂದ್ಬಿಟ್ಟು TSS ಅದರಲ್ಲಿ 13 ರಿಂದ 18 TSS ಇರುತ್ತೆ, ಟೋಟಲ್ ಸಾಲ್ಯುಬಲ್ ಶುಗರ್ಸ್. ಅದೇ ಮಾವಿನ ಹಣ್ಣು ನೋಡಿದ್ರೆ ಒಂದು 18 ರಿಂದ 25 ತನಕ TSS ಇರುತ್ತೆ. ಜಾಕ್ ಫ್ರೂಟ್ ಕೂಡ ಅದೇ ರೇಂಜಲ್ಲಿ ಇರುತ್ತೆ, ಹಲಸಿನ ಹಣ್ಣು. ಆದರೆ ಈ NB7 ಮತ್ತು ಗೋಮಯಾಶಿ ಬಿಲ್ವ ಜ್ಯೂಸ್ ಬಿಲ್ವ ಏನಿದೆ, ಇದು 25 ರಿಂದ 45 ತನಕ TSS ಇರುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಡಬಲ್ ಟ್ರಿಪಲ್ ಅಷ್ಟು ಸ್ವೀಟ್ನೆಸ್ ಇರುತ್ತೆ. ನಮಗೆ ಆಲ್ಮೋಸ್ಟ್ ಜೇನುತುಪ್ಪನೇ ತಿಂದಷ್ಟು ಸಿಹಿಯಾಗೇ ಇರುತ್ತೆ ಹಣ್ಣು. ಸೊ ನಾವು ಇವಾಗ ಏನು ಮಾಡ್ತಿದ್ದೀವಿ, ಈ ಹಣ್ಣು ವರ್ಷ ಪೂರ್ತಿ ನಮಗೆ ಅವೈಲಬಿಲಿಟಿ ಇರೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಹಣ್ಣನ್ನು ಒಣಗಿಸ್ಬಿಟ್ಟು ಪೌಡರ್ಡ್ ಫಾರ್ಮಲ್ಲಿ ತೊಗೊಂಬಂದೇ ಇಟ್ಕೊಂಡಿದ್ದೀವಿ. ಈ ಪೌಡರ್ಡ್ ಫಾರ್ಮಲ್ಲಿ ಇರೋದ್ರಿಂದ ಏನಾಗುತ್ತೆ, ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ವರ್ಷ ಪೂರ್ತಿ ಅವೈಲೇಬಲ್ ಇರೋಂಗೆ. ಮತ್ತು ವೆರಿ ಈಸಿ ಫಾರ್ ಪ್ರಿಪೇರಿಂಗ್ ಎನಿ ಕೈಂಡ್ ಆಫ್ ಜ್ಯೂಸಸ್ ಮತ್ತು ಡ್ರಿಂಕ್ಸ್. ಯಾವ್ಯಾವ ಥರ ಇದನ್ನು ಉಪಯೋಗಿಸ್ಕೋಬೋದು. ಸಾಧಾರಣ ಬೆಚ್ಚಗಿರೋಂಥ ನೀರಿಗೂ ಯೂಸ್ ಮಾಡ್ಕೋಬೋದು, ತಣ್ಣಗಿರೋಂಥ ನೀರಿಗೂ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಅಥವಾ ಜೇನುತುಪ್ಪ ಬಳಸ್ಕೋಬೋದು. ನಮಗೆ ಅದು ಬೇಡ ಅಂತಂದರೆ ಮಜ್ಜಿಗೆಗೆ ಹಾಕ್ಕೊಂಡು ನಾವು ಬಳಸ್ಬೋದು, ಅಥವಾ ಮೊಸರು ಜೊತೆ ಲಸಿ ಮಾಡಿಕೊಂಡು ಕುಡಿಬೋದು. ಇಷ್ಟು ವಿಧವಾಗಿ ಇದನ್ನು ಬಳಸ್ಕೋಬೋದು. ಅದಲ್ಲದೆ ಕೂಡ ಇದಕ್ಕೆ ಸ್ವೀಟ್ ಬೇಡ ಅಂತಂದರೆ ನಾವು ಸ್ವಲ್ಪ ಕಾಳುಮೆಣಸು ಉಪ್ಪನ್ನ ಹಾಕ್ಕೊಂಡು ಸಪ್ಪಗೆ ಇರೋಂಥ ಒಂದು ಡ್ರಿಂಕ್ ಕೂಡ ಮಾಡ್ಕೋಬೋದು. ಮತ್ತು ಇನ್ನೊಂದು ಅದ್ಭುತವಾಗಿರೋಂಥದ್ದು, ನೆನ್ನೆ ನಾನು ಟ್ರೈ ಮಾಡಿದಾಗ ನನಗೆ ಅನುಭವಕ್ಕೆ ಬಂದಿದೆ ಅಂದರೆ, ಈ ಚಕ್ಕೆಗಳದ್ದು ಟೀ ಮಾಡಿದ್ವಿ. ಟೀ ಸ್ವಲ್ಪ ಒಗ್ಗರಿರುತ್ತೇನೋ ಅಂತ ಹೇಳ್ಬಿಟ್ಟು ಒಂದು ಸಲ ಸಂಕೋಚ ಪಟ್ಕೊಂಡೆ ನಾನು ಕೊಡಿದೆ. ಬಟ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಏನು ಉಪ್ಪು ಖಾರ ಮೆಣಸು ಏನೂ ಹಾಕ್ದಲೇ ಸೂಪಿನ ಫ್ಲೇವರ್ ಇತ್ತು. ಅದಕ್ಕೆ ಸ್ವಲ್ಪ ಏನಾದರೂ ಉಪ್ಪು ಖಾರ ಮಸಾಲೆ ಥರ ಏನಾದ್ರು ಮಿಕ್ಸ್ ಮಾಡಿ ಕುಡಿದ್ಬಿಟ್ಟು ಅಂತಂದರೆ ಎಕ್ಸಲೆಂಟ್ ಆಗಿರುತ್ತೆ. ಇಲ್ಲಿವರೆಗೂ ಲೆಮನ್ ಟೀ ಅಥವಾ ಗ್ರೀನ್ ಟೀಗೆ ರೀಪ್ಲೇಸ್ಮೆಂಟ್ ಏನೂ ಇಲ್ಲ. ಇವಾಗ ಮುಂದೆ ಬರ್ತಾ ಇದೆ ಬಿಲ್ವಾ ಟೀ, ವಿಚ್ ಇಸ್ ವೆರಿ ಗುಡ್ ಫಾರ್ ಅವರ್ ಹೆಲ್ತ್. ಗಟ್ ಕ್ಲೀನಿಂಗಿಗೆ ನಮಗೆ ತುಂಬ ಉಪಯೋಗ. ಇದು ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಹೈ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ವಿಟಮಿನ್ ಸಿ ರಿಚ್ ಇರೋದ್ರಿಂದ ಭಾಳ ಅನುಕೂಲ ನಮಗೆ ಆರೋಗ್ಯಕ್ಕೆ. ಸೊ ಇನ್ನೂ ಹಲವಾರು ನಾವು ಪ್ರಾಡಕ್ಟ್ಸ್ನ ಮಾಡಿದ್ದೀವಿ. ಇದು ಇದೆಯಲ್ಲ, ಇದು ಹಣ್ಣಾಗೋದಕ್ಕಿಂತ ಮುಂಚೆನೇ ಬಿಲ್ವ ಪುಡಿನ ಮಾಡಿಕೊಂಡು ಇಟ್ಟಿರೋದು. ಸ್ವಲ್ಪ ಕಹಿ ಬರುತ್ತೆ, ಬಟ್ ಡಯಾಬಿಟಿಸ್ ಇರೋಂಥ ಪೇಷಂಟ್ಸು ಅವರು ಸಿಹಿಯಾಗಿರೋಂಥದ್ದು ಬೇಡ ಅಂತಂತಂದರೆ ಇದನ್ನು ಉಪಯೋಗಿಸ್ಬೋದು. ಮತ್ತೊಂದು ಪದಾರ್ಥ, ಮಕ್ಕಳಿಗೆ ನಾವು ಚಾಕ್ಲೇಟ್ಸ್ನೆಲ್ಲ ಕೊಡ್ತೀವಿ, ಅದ್ರ ಬದಲಿಗೆ ಬಿಲ್ವ ಕ್ಯಾಂಡಿನ ನಾವು ಬಳಸ್ಬೋದು. ಇದು ಹೇಗೆ ನಾವು ಹೊಡೆದೆ, ಹಣ್ಣನ್ನು ಸ್ವಲ್ಪ ಶುಗರ್ ಸಿರಪಲ್ಲಿ ಡಿಪ್ ಮಾಡಿಬಿಟ್ಟು, ಅದು ಪ್ರಿಸರ್ವೇಟಿವ್ ಥರ ಆ್ಯಕ್ಟ್ ಆಗುತ್ತೆ. ತುಂಬ ದಿನ ಶೆಲ್ಫ್ ಲೈಫ್ ಇರುತ್ತೆ, ಇಟ್ಕೊಂಡು ತಿನ್ನೋದಕ್ಕೆ ಬಳಸ್ಬೋದು. ಇದು ಬರ್ಫಿ, ನಾವು ಮಾವಿನ ಬರ್ಫಿ ಯಾವ ಥರ ಇರುತ್ತೆ ಸೇಮ್ ಅದೇ ಥರ ತುಂಬ ಚೆನ್ನಾಗಿರುತ್ತೆ. ಭಾಳಷ್ಟು ದಿವಸ ಇಟ್ಕೊಂಡು ತಿನ್ಬೋದು. ಇದು ಬಿಲ್ವಾದ ಇನ್ನೊಂದು ಬೈ ಪ್ರಾಡಕ್ಟು. ಇದು ಬಿಲ್ವ ಪಾಕ ಅಂತ ಹೇಳ್ಬಿಟ್ಟು ಕ್ಯಾಂಡಿ ಥರನೇ ಇರುತ್ತೆ. ನಾವು ಜಾಮೂನ್ ಥರ ಇದನ್ನು ಡಿಪ್ ಮಾಡಿ ಇಟ್ಟಿರ್ತೀವಿ, ತಿನ್ನೋದಕ್ಕೆ ಬಹಳ ಚೆನ್ನಾಗಿರುತ್ತೆ. ಸೊ ಇದೇ ಥರ ಇನ್ನೂ ಹಲವಾರು ವೆರೈಟೀಸ್ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ನ ನಾವು ಮಾಡ್ತಿದ್ದೀವಿ. ಬರೀ ಗಿಡ ಮಾತ್ರ ಮಾಡ್ತಿದ್ವಿ. ಗಿಡ ಮಾಡಿದಾದ್ಮೇಲೆ ವಾಟ್ ನೆಕ್ಸ್ಟ್ ಅಂತಂತಂದರೆ, ದಿಸ್ ಇಸ್ ವ್ಯಾಲ್ಯೂ ಅಡಿಷನ್ ಮಾಡ್ತಾಯಿದ್ದೀವಿ. ಕರ್ನಾಟಕ ಮತ್ತು ಸೌತ್ ಇಂಡಿಯಾದಲ್ಲಿ ತುಂಬ ಜನ ನಮಗೆ ಜ್ಯೂಸ್ ಅಂಗಡಿಯವರು ಕೇಳ್ತಾ ಇದ್ದಾರೆ, ರಿಕ್ವೈರ್ಮೆಂಟ್ ಇದೆ, ಅವ್ರಿಗೆ ಸಪ್ಲೈ ಕೊಡಬೇಕು ಅಂತಲೇ ಈ ಥರ ವ್ಯಾಲ್ಯೂ ಅಡಿಷನ್ ಪೌಡರ್ಸ್ನ ಎಲ್ಲದೂ ನಾವು ಮಾಡ್ಕೊಂಡೇ ಇದ್ದೀವಿ. ಸ್ನೇಹಿತರೆ, ನಾನು ನಿಮಗೆ ಮುಂಚೆನೇ ಗೊತ್ತಿರೋಂಗೆ ನಾನು ಹೋದ ವರ್ಷ 6,000 ಗಿಡಗಳನ್ನು ದೂರದ ವಾರಣಾಸಿಯಿಂದ ತಂದು ಕರ್ನಾಟಕದಲ್ಲಿರೋ ಕೆಲವು ಯೂನಿವರ್ಸಿಟಿಗಳಿಗೆ ಹಾಗೆ ರೈತರುಗಳಿಗೆ ನಾನು ಕೊಟ್ಟಿದ್ದೆ. ಈ ವರ್ಷ ಈಗ ನಾನು 7,000 ಗಿಡಗಳನ್ನು ವಾರಣಾಸಿಯಿಂದ ತಂದು ಪ್ರಿಪೇರ್ ಮಾಡಿ ಇವಾಗ ನೋಡಿ ಈ ಹಂತದಲ್ಲಿದೆ ಗಿಡ. ನಾವು ಅಲ್ಲಿಂದ ಚಿಕ್ಕವರಿಂದ ಬಂದು ದೊಡ್ಡ ಕವರ್ಗೆ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀವಿ. ನನ್ನ ಜಮೀನಲ್ಲಿ ಹಾಕೋದಕ್ಕೆ ನಾನು ದೊಡ್ಡ ಕವರ್ಗೆ ಹಾಕಿಟ್ಟಿರೋದ್ರಿಂದ ನೋಡಿ 1 ವರ್ಷದಲ್ಲಿ ಇಷ್ಟು ಗ್ರೋತ್ ಇದೆ, ಹಣ್ಣು ಬಂದಿರೋ ಅಂಥದ್ದು ನಿಮ್ಗೆ ಲೈವ್ ಡೆಮೋ ಇದೆ. ಸೊ ಯಾರ್ಯಾರು ರೈತರು ನಿಮಗೆ ಬಿಲ್ವ ಬಗ್ಗೆ ಇಂಟ್ರೆಸ್ಟ್ ಇದ್ದೀರಾ, ದಯವಿಟ್ಟು ನನಗೆ ಮಾತಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ. ನೋಡಿ, ಯಾರೇ ಆದರೂ ನರ್ಸರಿಗಳವರು ಒಂದು ಗಿಡನ ಮಾರಾಟ ಮಾಡೋದಕ್ಕೆ ಬೆಳೆಸೋದಕ್ಕೆ ಮಾತ್ರ ಐಡಿಯಾ ಕೊಡ್ತಾರೆ. ನಾನು ಕಳೆದ 1 ವರ್ಷದಿಂದ ಗಿಡ ಹೆಂಗೆ ಬೆಳೆಸಬೇಕಿದ್ದೀನ ಅನ್ನೋದನ್ನು ಅಲ್ಲಿಂದ ತಂದು ತೋರಿಸ್ತಾ ಇರೋದಲ್ಲದೆ, ಇದರಲ್ಲಿ ವ್ಯಾಲ್ಯೂ ಪ್ರಾಡಕ್ಟ್ ಏನು ಮಾಡ್ಬೋದು ಅನ್ನೋದನ್ನು ನಾನು ಆಲ್ರೆಡಿ ತಂದು ಮಾರ್ಕೆಟಿಗೆ ಬಿಟ್ಟು ರೈತರು ಏನೆಲ್ಲ ಇದರಿಂದ ಮಾರ್ಕೆಟಿಂಗ್ ಮಾಡ್ಕೋಬೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಈಗ ಹೊಸದಾಗಿ ಮಿಲ್ಕ್ ಶೇಕನ್ನು ಕೂಡ ಪೌಡ್ರ್ ಹೆಂಗೆ ಮಾಡಬೇಕು ಅನ್ನೋದನ್ನು ನಾವು ಲಾಂಚ್ ಮಾಡಿದ್ದೀವಿ. ಯಾರು ನಮ್ಮ ಗೈಡೆನ್ಸಲ್ಲಿ ರೈತರುಗಳು ಬಿಲ್ವನ ಬೆಳೀತಾರೆ ಅವ್ರಿಗೆ ಹೇಗೆ ಇದನ್ನು ಮಾರಾಟ ಮಾಡಬೇಕು, ವ್ಯಾಲ್ಯೂ ಪ್ರಾಡಕ್ಟ್ ಹೆಂಗೆ ಮಾಡಬೇಕು, ಅಥವಾ ನಿಮಗೆ ಮಾಡೋಕ್ಕಾಗಿಲ್ಲ ಅಂದರೆ ಇನ್ನು 3 ವರ್ಷದಲ್ಲಿ ನಾನೇ ಇಲ್ಲಿ ಫ್ಯಾಕ್ಟ್ರಿ ಮಾಡಿದಾಗ ನಾನು ನಿಮ್ಮ ಹತ್ರ ನಾನೇ ಹಣ್ಣುಗಳನ್ನು ತಗೊಳ್ಳೋಂಥ ವ್ಯವಸ್ಥೆ ಇವೆಲ್ಲವುಗಳ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಒಂದು ತಿಳ್ಕೊಳ್ಳಿ, ದಕ್ಷಿಣ ಭಾರತಕ್ಕೆ ಬಿಲ್ವ ಅನ್ನೋದು ಒಂದು ಫ್ಯೂಚರ್ ಫ್ರೂಟು. ಇನ್ನೊಂದು 3-4 ವರ್ಷ ಕಳೆದ ಮೇಲೆ ದೊಡ್ಡ ಮಾರ್ಕೆಟಿಂಗ್ ಇದಕ್ಕೆ ಹುಟ್ಕೊಳ್ಳುತ್ತೆ. ಹೋದ ವರ್ಷ ಜನರಿಗೆ ಬಿಲ್ವವನ್ನು ತಿನ್ನೋದಕ್ಕೆ ಆಗುತ್ತೆ ಅನ್ನೋ ಪರಿಚಯನೇ ಇರಲಿಲ್ಲ. 1 ವರ್ಷದಲ್ಲಿ ನಾನು ಇವಾಗ ಲಕ್ಷಾಂತರ ಜನಕ್ಕೆ ಈಗ ಬಿಲ್ವ ತಿನ್ಬೋದು, ನಮ್ಮ ಪ್ರಾಡಕ್ಟ್ಗಳು
ಎಲ್ಲವನ್ನು ನಾವೀಗ ಪರಿಚಯ ಮಾಡಿದ್ದೀವಿ. ಹಿಂಗೆ ಇನ್ನು 2 ವರ್ಷದಲ್ಲಿ ನಾವು ಇಡೀ ಕರ್ನಾಟಕ ಮತ್ತು ದಕ್ಷಿಣ ಭಾರತದ ಆದ್ಯಂತ ಬಿಲ್ವ ಅನ್ನೋದನ್ನು ಒಂದು ಇದೆ ಅನ್ನೋದನ್ನು ನಾವು ಮಾರ್ಕೆಟಿಂಗ್ ಮಾಡೋದು, ಪರಿಚಯ ಮಾಡೋದೇ ನಮ್ಮ ಕೆಲಸ. ಸೊ ರೈತರು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ, ಬರೀ ಕರ್ನಾಟಕ ಅಲ್ಲ 5 ಸ್ಟೇಟ್ಗೆ ಮಾರ್ಕೆಟಿಂಗ್ ಮಾಡ್ಬೋದು. ನಿಮ್ಗೆ ಯಾರ್ಯಾರಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕೋ ಅವ್ರು ನಮ್ಮನ್ನು ಸಸ್ಯಧಾಮನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ ಅದರಲ್ಲಿದೆ. ಥ್ಯಾಂಕ್ ಯು.